ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ವಿವಿಧ ಬಡಾವಣೆ ಓಣಿಗಳು ಸೇರಿದಂತೆ ಬೀದರ್ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಲ್ಲಿ ಮಹಿಳೆಯರು, ಮಕ್ಕಳು ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ನಾಗರ ಪಂಚಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕರ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ 5ನೇ ಆಗಸ್ಟ್ 2025ರಿಂದ ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗುವುದು. ಸೂರ್ಯಕಾಂತ್ ಟೈಗರ್. ಸಂಗೀತ್ ಕಿ ಏಕ್ ಸುರೀಲಿ ಶಾಮ್ ಬೀದರ್ ಕೆ ನಾಮ್ ಸಂಗೀತ ಕಾರ್ಯಕ್ರಮವನ್ನು ಬೀರು ಸಿಂಗ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಹಮ್ಮದ್ ರಫಿ ಅವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದ ದೇವೇಂದ್ರ ಆರ್ಸೋನಿ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಕಲಿತ ನಿರುದ್ಯೋಗಿ ಯುವಜನರಿಗೆ ಡಿಪ್ಲೊಮಾ ತರಬೇತಿ ನೀಡಿ ಯುವಜನರಿಗೆ ಉದ್ಯೋಗ ಒದಗಿಸುವುದೇ ಮೈಸೂರು ಸಿಪೇಟ್ನ ಗುರಿ. ಭೀಮಾಚಾರಿ. ಮಕ್ಕಳ ಕಾಣೆ ಪ್ರಕರಣಗಳಲ್ಲಿ ನಿರ್ಲಕ್ಷ್ಯ ಮಾಡದೆ ಪರಿಣಾಮಕಾರಿಯಾಗಿ ತನಿಖೆ ನಡೆಸಿ ಎಸ್ಪಿ ಪ್ರದೀಪ್ ಗುಂಟಿ. 2025-26ನೇ ಸಾಲಿನ ಕಾರ್ಯನಿರ್ವಹಣಾ ಸಮಿತಿ ಪದಾಧಿಕಾರಿಗಳ ಸನ್ಮಾನ ಹಾಗೂ ಪ್ರತಿಜ್ಞಾ ಬೋಧನೆ ಕಾರ್ಯಕ್ರಮ ನಡೆಯಿತು. ಮೆಥೋಡಿಸ್ಟ್ ಚರ್ಚ್ ಸಮಿತಿಗೆ ನೇಮಕ. ಬೀದರ್ ತಾಲೂಕಿನ ಯದ್ಲಾಪುರದಲ್ಲಿ ಭಗೀರಥ ಟ್ರೋಫಿ ಕ್ರಿಕೆಟ್ ಪಂದ್ಯ ಜರುಗಿತ್ತು. ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಕ್ಲಬ್ಗೆ ಭಗೀರಥ ಟ್ರೋಫಿ. ಸುದ್ದಿಯ ವಿವರಗಳು. ಬೀದರ್ ನಗರದ ವಿವಿಧ ಬಡಾವಣೆ, ಕಾಲೋನಿ, ಓಣಿಗಳು ಸೇರಿದಂತೆ ಬೀದರ್ ಜಿಲ್ಲೆಯ ಪ್ರತಿಯೊಂದು ಗ್ರಾಮಗಳಲ್ಲಿ ಮಹಿಳೆಯರು, ಮಕ್ಕಳು ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಶೃಂಗಾರ ಮಾಡಿಕೊಂಡು ಒಂದು ಕೈಯಲ್ಲಿ ನೈವೇದ್ಯ, ಮತ್ತೊಂದು ಕೈಯಲ್ಲಿ ಹಾಲು ಹಿಡಿದುಕೊಂಡು ಹುತ್ತಗಳತ್ತ ನಡೆದುಕೊಂಡು ಬಂದ ಹುತ್ತಿಗೆ ಹಾಲು ಎರೆದು ನಾಗರ ಪಂಚಮಿಯ ಹಬ್ಬವನ್ನು ಸಡಗರ ಸಂಭ್ರಮ ಹಾಗೂ ಹರ್ಷೋಲ್ಲಾಸದಿಂದ ಆಚರಣೆ ಮಾಡಿದ್ದರು. ಬೀದರ್ ನಗರದ ಬಾಂಬೆ ಬಿಲ್ಡಿಂಗ್ ಸಮೀಪದ ಶ್ರೀಮತಿ ಸುಶೀಲಾಬಾಯಿ ಶಂಕರಪ್ಪ ಅವರ ಮನೆಯಲ್ಲಿರುವ ಹುತ್ತಿಗೆ ಪೂಜೆ ಮಾಡಲು ವಿದ್ಯಾನಗರ್ ಕಾಲೋನಿ ಸೇರಿದಂತೆ ಬೀದರ್ ನಗರದ ವಿವಿಧ ಬಡಾವಣೆಯ ಮಹಿಳೆಯರು, ಮಕ್ಕಳು ಬಂದು ವಿಶೇಷ ಪೂಜೆ ಸಲ್ಲಿಸಿ ಹಾಲು ಹಾಕಿ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಈ ಸಂದರ್ಭದಲ್ಲಿ ಶೋಭಾ ಬಸವರಾಜ್ ಗೋಡಂಪಳ್ಳಿ ಅವರು ಮಾತನಾಡುತ್ತಾ ನಾಗಪಂಚಮಿಯ ಹಬ್ಬದ ವಿಶೇಷತೆಯನ್ನ ಮಾತನಾಡುತ್ತಾ ಹೇಳಿದರು. ಸಂಜು ನಂದು ಅದ ಪಂಚಕೊಳ್ಳಿ ಯಾರೋ ಇದ್ರು ಮಾಡಿ ಪೂಜೆ ಮಾಡಿ ನೀರು ಹಾಕಬೇಡ. ಸಣ್ಣಕ್ಕಿ ಮಗಳು ಬಂದಿರೋ ಅವ್ರು ಕೇಳಿದ್ರು ನಿಮಗೆ ಅವ್ರ ಪತ್ತ ಇಲ್ಲ, ಫೋನ್ ಇಲ್ಲ, ಏನಿಲ್ಲ ಅನ್ನತೀನಿ ನಾ. ಈಗ ಹಾಕ್ರಿ ಬಂದಿ ಹಾಕ್ರಿ ಆ ಕಡೆ ಈ ಕಡೆ ಹೋಗೋಣ. ಸಂಧ್ಯಾ ಕೂತು ಇಲ್ಲ ಅಲ್ಲಿ ಇದು ಬತ್ತಿ ಅದ. ಮಗಳು ಇಲ್ಲಿ ನೇಮಕ್ಕೆ ಬಿ ಹಾಕ್ಬೇಕು. ಈಗ ಹೂವ ಪೂಜೆ ಮಾಡೋದು. ಸಾಕ್ಷಿ ಇಲ್ಲಿ ಬರ್ತಿ.
अगो हातला इकडे अगो हातला ನಮ್ಮ ಅತ್ತಿಯವ್ರಲಿಂದ ಬಂದಿದ್ದ ಇದು ಹುತ್ತ ಮೊದಲಿನ ಹಿಡಿದು ನಮ್ಮ ಅತ್ತಿ ಮನೆ ಕಟ್ಟಿದ ಮ್ಯಾಗ ಸ್ಟಾರ್ಟ್ ಆಗ್ಯದ ರೀ ಅದು ಫಸ್ಟ್ ಅಡುಗೆ ಮಾಡ್ತಾಯಿದ್ರು ಅವರು ಅಡುಗೆ ಮಾಡ್ಲತ್ತರ ದಿನಾ ಒಲಿ ಸಾರಿಸ್ತಾಯಿದ್ರು ಒಲಿದಾಳಿಗೆ ಬಂದನವ ಮಣ್ಣೆಲ್ಲ ಕೆದರಿ ತೆಗೆದು ಹಾಕೋದ್ಲ ಮತ್ತೆ ಏರಬೇಕು ಮತ್ತು ಹುತ್ತಾಗಬೇಕು ಮತ್ತು ಕೆದರ್ಬೇಕು ಮತ್ತು ಆಗಬೇಕು ಹೀಗೆ 15 ದಿವಸ ಆಗ್ಲತ್ತು ಯಾಕೋ ಹಿಂಗಾಗ್ಲತ್ತದ ಅಂತೇಳಿ ಅವರಿಗೆ ಒಂದು ಕೈ ಕಾಲು ಎರಡು ಬಿದ್ದೋದು ದವಾಖಾನಿಗೆ ಕರ್ಕೊಂಡು ಹೋದ್ರೆ ಭೀ ಕಮ್ಮಾಗಿಲ್ಲ ಏನಿಲ್ಲ ಗುಳಿಗೆ ಇದರೆಲ್ಲ ಹಾಕರು ಆಮೇಲೆ ಒಂದು ಸ್ವಲ್ಪ ಕಮ್ಮಿ ಆದಂಗೆ ಆಗಬೇಕು ಮತ್ತು ಹಾಗೆ ಹೆಂಗಿರೋದು ಹಂಗೆ ಅಲ್ಲತ್ತು ಮತ್ತು ಈಗ ಕೇಳಿಸ್ ನೋಡಲಕ್ಕೆ ಹೋದರು ಚೌಬರಿ ಬಲ್ಲಿ ಹೋದ್ರೆ ಹಂಗೆ ಯಾಕೆ ಹಿಂಗೆ ಆಗ್ಲತ್ತದ ಅಂದ್ರೆ ಇಲ್ಲ ನಾನು ನಿನ್ನ ಸಲುವಾಗಿ ಬಂದೀನಿ ನಾನು ನಾಗಣಿದ್ದೀನಿ ಭಾಳ ದೂರಿಂದ ಜಾಗ ಚಲೋ ಅದ ನಂಗೆ ಮಕ್ಳಿಗೆ ಪಸಂದಾಗಿದೆ ಅಂತ ಬಂದೀನಿ ನಾ ಇಲ್ಲಿ ಕೂಡ್ಬೇಕಂತೇಳಿ ನಿನ್ಗೆ ಅಂಜಿಕೆ ಬಂದೊಂದು ಮ್ಯಾಗ ಅರ್ಗಲ್ ಹಾಕಿ ಪೂಜೆ ಮಾಡಿ ಹಾಲಿಟ್ಟು ಬಿಡು ನಿಂಗೆ ಅಂಜಿಕೆ ಬರೋಲ್ಲದು ಖುಲ್ಲ ಬಿಡು ಅಂದ್ರೆ ಇಲ್ಲಪ್ಪ ನಮ್ಮ ಅತ್ತೆ ಅಂದ್ರಂತ ನನಗೇನು ಅಂಜಿಕೆ ಇಲ್ಲ ನಾ ಖುಲ್ಲ ಬಿಡ್ತೀನಪ್ಪ ಅಂದ್ರಂತ ಖುಲ್ಲ ಬಿಟ್ರೆ ಆಗಿನ ಹಿಡಿದು ನಾವು ಅವ್ರು ಪೂಜೆ ಮಾಡಿ ಹಾಲು ಇಟ್ಕೊತ ಬಂದಿದ್ದೆವು ಹಾಗೆ ಪರಂಪರ ನಮ್ಮ ಅತ್ತಿ ಕಾಲಿನಿಂದ ಈಗ 50 ವರ್ಷ ಆಯಿತು ಹಾಗೆ ಮಾಡ್ಕೊಂಡು ನಡೆದಿದ್ದೆವು ಹಾಗೆ ಭಕ್ತರು ಭೀ ಅದೇ ಹೇಳಿದೆವು ಅದೇ ಆಚರಣೆ ಮಾಡ್ತಾಯಿದ್ದೆವು ಮತ್ತು ಭಕ್ತರು ಬೇಡಿದ ವರಗಳು ಅವ್ರಿಗೆ ಏನು ಅಂದ್ಕೊಂಡ್ರೆ ಅವರಿಗೆಲ್ಲ ಬೇಡಿದ ವರ ಕೊಡ್ಲತ್ತನ ಭಾಳ ಸತ್ಯನ ಮತ್ತು ಬೇಗಿ 21 ವರ್ಷ ಆಯಿತು ನಾನು ಅವಾಗಿನ ಹಿಡಿದು ಬರ್ತಾಯಿರ್ತೀನಿ ನಾನು ಬಂದಾಗ ಚಿಕ್ಕದಿತ್ತದು ಈಗ ಭಾಳ ಎತ್ತರಕ್ಕೆ ಬೆಳೆದದ ಆಯ್ತು ಇಲ್ಲೆಲ್ಲ ಎಲ್ಲರೂ ಏನಂತಾರೆ ಅಂದ್ರೆ ನಾಗಣ್ಣಾರ ಭಾಳ ಸತ್ಯದವ್ರ ಅಂತ ಹೇಳ್ತಾರೆ ನಿಜಕ್ಕೂ ಸತ್ಯದವ್ರೆ ಯಾರೇನು ಹರಕೆ ಕೇಳ್ಕೊಂಡ್ರೆ ಅವರಿಗೆಲ್ಲ ಆಗ್ತದೆ ಹರಕೆ ಮುಟ್ಸ್ಲಕ್ಕಂತೇಳಿ ಎಲ್ಲರೂ ನಾಗಣ್ಣನ ಮಾಡ್ಕೊಂಡು ತಂದು ಇಲ್ಲೆಲ್ಲ ಹರಕೆ ಇದು ಮಾಡ್ತಾರೆ ಭಾಳ ದೂರಿನ ಜನಗಳು ಬರ್ತಾರೆ ಇಲ್ಲಿ ಎಲ್ಲರೂ ಬಂದು ಇಲ್ಲಿ ಭಕ್ತಾದಿಗಳು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ ಶ್ರಾವಣ ಮನೆ ಇಡೀ ಒಂದು ತಿಂಗಳ ಭಜನೆ ನಡೀತದೆ ಲಾಸ್ಟ್ ಅಮಾಸಿಗೆ ಇಲ್ಲಿ ಭಜನೆ ಮುಕ್ತಾಯ ಮಾಡ್ತಾರೆ ನಾಗರ ಪಂಚಮಿ ವಿಶೇಷ ಏನಂದರೆ ಹಾಲು ಹಂಗ್ನೂಲ ಹೆಣ್ಮಕ್ಳೆಲ್ಲ ಹೊಸ ಬಟ್ಟೆ ಉಟ್ಕೊಂಡು ಬಂದು ಹಾಲು ಎರಿತಾರೆ ನಾಗಣ್ಣಗ ಆಮೇಲೆ ನಾಗಣ ಹೇಳಿ ಮಾಡ್ತಾರೆ ಅದು ಗೋಧಿ ಹಿಟ್ಟಿಂದ ಇರ್ತದಲ್ಲ ಅದ್ರದ್ದೇ ನಾಗಣ ಮಾಡ್ತಾರೆ ಆಮೇಲೆ ಅದರ ಮೊಟ್ಟೆಗಳು ಮಾಡ್ತಾರೆ ಆಮೇಲೆ ಆಮೇಲೆ ಕಪ್ಪೆ ಆಮೇಲೆ ಚೇಳು ಇವೆಲ್ಲ ಮಾಡಿ ಅವರಿಗೆ ನೈವೇದ್ಯ ಅಂತ ಇರಿಸ್ತಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ 5ನೇ ಆಗಸ್ಟ್ 2025ರಂದು ಸಾರಿಗೆ ನೌಕರರ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗುವುದು. ಇಂದು ಹಳೆ ಬಸ್ ನಿಲ್ದಾಣದ ಎದುರು ಮುಷ್ಕರದ ಕರಪತ್ರವನ್ನು ಬಿಡುಗಡೆ ಮಾಡಿ ಕೆಎಸ್ಆರ್ಟಿಸಿ ನೌಕರರ ಸಂಘದ ಸೂರ್ಯಕಾಂತ್ ಐಗರ್ ಅವರು ಮಾತನಾಡುತ್ತಾ ಕೆಎಸ್ಆರ್ಟಿಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್, ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮಹಾಮಂಡಳಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್, ಕೆಎಸ್ಆರ್ಟಿಸಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಇವರೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳು 6 ದಿನಗಳಲ್ಲಿ ಸಭೆ ಕರೆಯುತ್ತೇನೆಂದು ತಿಳಿಸಿದ್ದರೂ ಸಹ ಸರ್ಕಾರದಿಂದ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೇ ಪತ್ರ ಬಂದಿಲ್ಲ ಎಂದು ಕರಪತ್ರವನ್ನು ಬಿಡುಗಡೆ ಮಾಡಿ ಮಾತನಾಡುತ್ತಾ ಹೇಳಿದ್ದರು. ಸೂರ್ಯಕಾಂತ್ ಐಗರ್ ಅವರು ಮಾತನಾಡುತ್ತಾ ದಿನಾಂಕ 15/4/2025ರಂದು ಕರೆದಿದ್ದ ತ್ರಿಪಕ್ಷೀಯ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳ ಬಗ್ಗೆ ನಮ್ಮಿಂದ ವಿವರಗಳನ್ನು ಪಡೆದರು. ನಂತರ ಸಾರಿಗೆ ನಿಗಮಗಳ ಅಧಿಕಾರಿಗಳ ಜೊತೆ ಚರ್ಚಿಸಿ ಅತಿ ಶೀಘ್ರದಲ್ಲಿಯೇ ಮತ್ತೊಂದು ಸಭೆ ಕರೆದು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಆಶ್ವಾಸನೆಯನ್ನು ನೀಡಿದ್ದರು. 4ನೇ ಜುಲೈ 2025ರಂದು ವಿಧಾನಸೌಧದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರು ಸಾರಿಗೆ ನಿಗಮಗಳ ನೌಕರರಿಗೆ 38 ತಿಂಗಳ ಹಿಂಬಾಕಿ ಹಣವನ್ನು ಕೊಡಬೇಕಾಗಿಲ್ಲವೆಂದು ಮತ್ತು 2027ರವರೆಗೆ ಯಾವುದೇ ವೇತನ ಹೆಚ್ಚಳ ಮಾಡಬೇಕಿಲ್ಲವೆಂದು
ತಮ್ಮ ತೀರ್ಮಾನವನ್ನು ನಮ್ಮ ಮುಂದಿಟ್ಟರು. ಸುಮಾರು 1.5 ಗಂಟೆ ನಡೆದ ಸಭೆಯಲ್ಲಿ ನಾವು ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಷ್ಟವಾಗಿ ವಾದ ಮಂಡಿಸಿದರೂ ಅವರು ಅದರ ಗೊಡುವಿಗೆ ಹೋಗದೆ ನಕಾರಾತ್ಮಕವಾಗಿ ಸಭೆ ಮುಗಿಯಿತು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ 6 ದಿನಗಳಲ್ಲಿ ಸಭೆ ಕರೆಯುತ್ತೇವೆಂದು ತಿಳಿಸಿದ್ದರೂ ಸಹ ಸರ್ಕಾರದಿಂದ ನಮ್ಮ ಬೇಡಿಕೆಗಳ ಬಗ್ಗೆ ಯಾವುದೇ ಪತ್ರ ಬಂದಿಲ್ಲ. ಆದ್ದರಿಂದ ನಾವು ದಿನಾಂಕ 15/7/2025 ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಆಡಳಿತ ವರ್ಗಗಳಿಗೆ ಮುಷ್ಕರದ ನೋಟಿಸನ್ನು ಕೊಟ್ಟು ನಮ್ಮ ಬೇಡಿಕೆಗಳ ಈಡೇರದಿದ್ದರೆ ದಿನಾಂಕ 5/8/2025 ಬೆಳಗ್ಗೆ 6 ಗಂಟೆಯಿಂದ ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಹೂಡುವುದಾಗಿ ತೀರ್ಮಾನಿಸಿದ್ದೇವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಬೀದರ್ ವಿಭಾಗೀಯ ಕಚೇರಿ ಮುಂಭಾಗದಲ್ಲಿ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ 1/1/2024 ಹೊಸ ವೇತನ ಪರಿಷ್ಕರಣೆ 38 ತಿಂಗಳ ಹಿಂಬಾಕಿ ವೇತನ ಕಳೆದ ಮುಷ್ಕರದಲ್ಲಿ ವಜಾಗೊಂಡ ನೌಕರರನ್ನ ಸೇವೆಗೆ ತೆಗೆದುಕೊಳ್ಳುವಂತೆ ಮತ್ತು ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಹಾಗೂ ಆಡಳಿತ ವರ್ಗಕ್ಕೆ ಮನವಿ ಮಾಡಿಕೊಳ್ಳಲಾಗಿರುತ್ತದೆ. ಆದರೆ ಇಲ್ಲಿಯವರೆಗೆ ಯಾವುದೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಕಾರಣ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾಳೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ 1 ದಿನದ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸುವಂತೆ ಹಾಗೂ ಆಗಸ್ಟ್ 5ರಂದು ಹಮ್ಮಿಕೊಳ್ಳಲಾಗಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕರೆ ಕೊಟ್ಟಿರುವ ಪ್ರಯತ್ನ ಎಲ್ಲ ನೌಕರರಿಗೆ ಕರಪತ್ರ ನೀಡಿ ಮುಷ್ಕರಕ್ಕೆ ಬೆಂಬಲ ನೀಡುವಂತೆ ಕೋರಲಾಯಿತು. ಈ ಸಮಯದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರಾದ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ನೌಕರರ ಸಂಘದ ವಲಯ ಅಧ್ಯಕ್ಷ ಸೂರ್ಯಕಾಂತ್ ಟೈಗರ್, ವಲಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಸುಲೇಪೇಟ್ಕರ್, ಬೀದರ್ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರು ಜೀವನ್, ಸದಸ್ಯರಾದ ಕಲ್ಲಪ್ಪ, ಸೋಮನಾಥ್ ಧಾಮ, ಎಂಎ ಖಾಲಿದ್, ಶ್ರೀನಾಗ್ ಶೆಟ್ಟಿ, ಚನ್ಮಲ್ಲ, ಪರಮೇಶ್ವರ್ ವಾಗ್ಮಾರೆ, ಅವಿನಾಶ್, ರಾಜ್ಕುಮಾರ್ ಬೋರ್ಗೆ, ಸಾಗರ್ ಇತರರು ಇದ್ದರು. We want justice. We want justice. We want justice. पूरी करो हमारी मांगे पूरी करो इनकलाब जिंदाबाद इनकलाब जिंदाबाद हमारी मांगे पूरी करो वरना कुर्सी खाली करो ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಜಂಟಿ ಕ್ರಿಯಾ ಸಮಿತಿಗೆ ಜಯವಾಗಲಿ ಜಂಟಿ ಕ್ರಿಯಾ ಸಮಿತಿಗೆ ಜಯವಾಗಲಿ ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಜಯವಾಗಲಿ ಜಂಟಿ ಕ್ರಿಯಾ ಸಮಿತಿ ಹೋರಾಟಕ್ಕೆ ಎಲ್ಲಿವರೆಗೂ ಹೋರಾಟ ಎಲ್ಲೋವರೆಗೂ ಹೋರಾಟ ವೇತನ ಹೆಚ್ಚಳ ಆಗಲೇಬೇಕು ಆಗಲೇಬೇಕು ಸಾರಿಗೆ ನೌಕರ ವೇತನ ಹೆಚ್ಚಳ ವೇತನ ಹೆಚ್ಚಿಗೆ ಮಾಡಲೇಬೇಕು ಜಂಟಿ ಹೋರಾಟ ಸಮಿತಿಗೆ ಜಂಟಿ ಹೋರಾಟ ಸಮಿತಿಗೆ KSRTC 4 ನಿಗಮದ ಸಾರಿಗೆ ನೌಕರರ ಒಂದು ವೇತನ ಪರಿಷ್ಕರಣೆ ಸಂಬಂಧ ಜಂಟಿ ಹೋರಾಟ ಸಮಿತಿ ವತಿಯಿಂದ 6 ಸಂಘಟನೆಗಳು ಸೇರಿಕೊಂಡು ಇಡೀ ರಾಜ್ಯಾದ್ಯಂತ ಎಲ್ಲ ವಿಭಾಗಗಳಲ್ಲಿ ಕಾರ್ಮಿಕರಿಗೆ ಒಂದು ಕರೆಪತ್ರ ಹಂಚತಕ್ಕಂಥದ್ದು. ಕಾರಣ ಇಷ್ಟೇ, ಈಗೇನು ನಮ್ಗೆ ಕಳೆದ 2023ರಲ್ಲಿ ಕಳೆದ ಸರ್ಕಾರ ನಮ್ಗೆ 15% ವೇತನವನ್ನು ಹೆಚ್ಚಳ ಮಾಡಿ ಮಾಡಿದಂಥ ವೇತನದ ಒಂದು 38 ತಿಂಗಳ ಹಿಂಬಾಕಿ ವೇತನ ಕೊಡಬೇಕಾಗಿತ್ತು. ಆ ಒಂದು ಹಿಂಬಾಕಿ ವೇತನ ಇಲ್ಲಿವರೆಗೂ ಕೂಡ ಪಾವತಿಸಿರುವುದಿಲ್ಲ. ಅದರ ಜೊತೆಗೆ ಏನು 1/1/2024ರಲ್ಲಿ ನಮಗೆ ಹೊಸ ವೇತನ ಪರಿಷ್ಕರಣೆ ಮಾಡಬೇಕು. ಕೈಗಾರಿಕಾ ಒಪ್ಪಂದ ಪ್ರಕಾರ ಏನು ಕಾರ್ಮಿಕರ ಕಾಯ್ದೆ ಪ್ರಕಾರ 1972ರ ಒಂದು ಕಾಯ್ದೆ ಮಾತುಕತೆ ಆಡಿ ದ್ವಿಪಕ್ಷೀಯ ಮಾತುಕತೆ ಆಡಿ ಕಾರ್ಮಿಕ ಸಂಘಟನೆಗಳ ಜೊತೆ ಮಾತುಕತೆ ಆಡಿ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. ಅದು ಸುಮಾರು 18 ತಿಂಗಳು ಕಳೆದರೂ ಕೂಡ ಈ ಸರ್ಕಾರ ಬಂದು 18 ತಿಂಗಳು ಕಳೆದರೂ ಕೂಡ ಇಲ್ಲಿವರೆಗೂ ನಮ್ಮ ವೇತನ ಪರಿಷ್ಕರಣೆ ಮಾಡಿರುವುದಿಲ್ಲ. ಈ ಕುರಿತಾಗಿ ಹಲವಾರು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ಇಡೀ ರಾಜ್ಯದಲ್ಲಿ ಸಾರಿಗೆ ಸಚಿವರಾಗಿರ್ಬೋದು ಅಥವಾ ನಮ್ಮ ನಿಗಮದ ಅಧಿಕಾರಿಗಳಾಗಿರ್ಬೋದು ಜೊತೆಯಲ್ಲಿ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿ ಅವ್ರ ಜೊತೆಗೆ ನಮ್ಮ ಸಾರಿಗೆ ನೌಕರರ ಏನು ಬೇಡಿಕೆಗಳಿದ್ದಾವೆ ಆ ಬೇಡಿಕೆಗಳನ್ನು ಈಡೇರಿಸಿ ಅಂತೇಳಿ ಸಾಕಷ್ಟು ಸಾರಿ ಅವರಿಗೆ ಮನವಿ ಮಾಡಿಕೊಂಡ್ರು ಕೂಡ ನಮ್ಮ ಒಂದು ಮನವಿಗೆ ಇಲ್ಲಿವರೆಗೂ ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ ಹೊರತಾಗಿ ನಮಗೆ ನ್ಯಾಯ ನೀಡುವಂಥ ಕೆಲಸ ಆಗಿಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ಕಳೆದ 4ನೇ ಜುಲೈನಲ್ಲಿ ಸಭೆಯನ್ನು ನಡೆಸಿ ನಮ್ಮ ಮುಖಂಡರ ಜೊತೆ ಮಾತುಕತೆ ಆಡಿ ಅವರು ಏನೇ ಸಭೆಯಲ್ಲಿ ಹೇಳ್ತಾರೆ, ನಿಮ್ಮ ಒಂದು ವೇತನ ಹೆಚ್ಚಳ 2023ರಲ್ಲಾಗಿದೆ, ಈಗ ಮುಂದೆ ಏನಪ್ಪ ಅಂದರೆ 4 ವರ್ಷ ಅಂತಂದರೆ 2027ರಲ್ಲಿ ಆಗಬೇಕು, ಆವಾಗ ನೋಡೋಣ ಅಂಥೇಳಿ ಒಂದು ಸುಳ್ಳು ಏನಪ್ಪ ಅಂದ್ರೆ ನಮಗೆ ಒಂದು ಇದರ ರೀತಿಯಲ್ಲಿ ಏನಪ್ಪ ಅಂದ್ರೆ ಮಾತಾಡಿರೋದ್ರಿಂದ ಇವತ್ತು ನಾವು
ಜಂಟಿ ಕ್ರಿಯಾ ಸಮಿತಿ ವತಿಯಿಂದ 6 ಸಂಘಟನೆಗಳು ಇಡೀ ರಾಜ್ಯಾದ್ಯಂತ 1,15,000 ಕಾರ್ಮಿಕರ ಜೊತೆಗೆ ಇವತ್ತೇನಪ್ಪ ಅಂದ್ರೆ ಮುಂದೆ ಹೋಗ್ತಕ್ಕಂಥದ್ದು 5ನೇ ತಾರೀಕಿಗೆ ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ. ಇವತ್ತು ಯಾಕೆಂದರೆ ಇವತ್ತು ನಾವು ಯಾವುದೇ ರೀತಿಯಿಂದ ಒಂದು ಪ್ರಯಾಣಿಕರಿಗೆ ತೊಂದರೆ ಕೊಡುವಂಥ ವಿಷಯದಲ್ಲಾಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಮ್ಯಾನೇಜ್ಮೆಂಟಿಗೆ ಗೊಂದಲ ಮಾಡುವಂಥದ್ದಲ್ಲಿ ನಮ್ಮ ಉದ್ದೇಶ ಅಲ್ಲ. ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀವಿ. ನಮಗೆ ಸಾರಿಗೆ ನೌಕರರ ಬೇಡಿಕೆ ಏನು 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಕಳೆದ ಸರ್ಕಾರ ಬೊಮ್ಮಾಯಿ ಅವರ ಸರ್ಕಾರ ಏನು 15% ಹೆಚ್ಚಳ ಮಾಡಿತ್ತು. ಆ ಹೆಚ್ಚಳ ಮಾಡಿದ ನಂತರ 38 ತಿಂಗಳು ಹಿಂಬಾಕಿಯನ್ನು ಪಾವತಿಸಿದರೆ ಹಾಗೇ ಉಳಿದುಕೊಂಡಿರ್ತದೆ. ಅದಕ್ಕೋಸ್ಕರ ಸುಮಾರು ಬಾರಿ ನಾವು ಪದೇ ಪದೇ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿ ನಮ್ಮ ಸಂಘದ ಮುಖಂಡರು ಹೋಗಿ ಭೇಟಿಯಾಗಿ ಅವರಿಗೆ ಒಂದು ಸಭೆ ಕೂಡ ಮಾಡಿದ್ದಾರೆ. ಆದರೂ ಕೂಡ ಇಲ್ಲಿವರೆಗೂ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸದ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಈ ಮುಷ್ಕರ ಏನಪ್ಪ ಅಂದ್ರೆ ನಾವು 5ನೇ ತಾರೀಕು ಇಡೀ ಏನಪ್ಪ ಅಂದ್ರೆ ನಮ್ಮದು ರಾಜ್ಯದಂಥ 4 ನಿಗಮಗಳಲ್ಲಿ ನಾವು ಯಾರೂ ಕೂಡ ಚಾಲಕರು, ನಿರ್ವಾಹಕರು, ತಾಂತ್ರಿಕ ಸಿಬ್ಬಂದಿ ಮತ್ತು ಇತರ ಎಲ್ಲ ಸಿಬ್ಬಂದಿಗಳು ಕೂಡ ಏನಪ್ಪ ಅಂದ್ರೆ ಮುಷ್ಕರದಲ್ಲಿ ನಾವು ಏನಪ್ಪ ಅಂದ್ರೆ ಮುಷ್ಕರ ಮಾಡ್ತೀವಿ, ಬೆಂಬಲ ಸೂಚಿಸಿದ್ದೀವಿ. ಎಲ್ಲರೂ ಕೂಡ ಬೆಂಬಲ ಉತ್ತಮವಾದ ಪ್ರಕ್ರಿಯೆ ಇದೆ. ಇವತ್ತು ಬಹಳಷ್ಟು ಕಾರ್ಮಿಕರ ಒಂದು ಏನಪ್ಪ ಅಂದ್ರೆ ತಾಳ್ಮೆ ಕಟ್ಟೆ ಒಡೆದೋಗಿದೆ ಇವತ್ತು. ಯಾಕಂದ್ರೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ ನಮಗೆ ಹಿಂದೇಟಾಗ್ತಿದೆ. ಇವತ್ತು ಸರ್ಕಾರ ಎಲ್ಲ ಒಂದು ಸರ್ಕಾರಿ ನೌಕರರಾಗಿರ್ಬೋದು, ಇತರ ನಿಗಮಗಳು ಇರ್ಬೋದು, ಎಲ್ಲರಿಗೂ ಏನಪ್ಪ ಅಂದ್ರೆ ವೇತನ ಪರಿಷ್ಕರಣೆ ವಿಚಾರದಲ್ಲಿ ಆಗಿರ್ಬೋದು, ಅವ್ರು ವೇತನ ಹೆಚ್ಚಳ ಮಾಡ್ತಕ್ಕಂಥದ್ದು ಅವೆಲ್ಲವನ್ನೇನಪ್ಪ ಅಂದ್ರೆ ಕಾಲಕ್ಕೆ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಸಾರಿಗೆ ನೌಕರರ ವಿಚಾರದಲ್ಲಿ ನಮ್ಮ ಸರ್ಕಾರ ಏನಪ್ಪ ಅಂದ್ರೆ ಹಿಂದೇಟಾಗ್ತಿದೆ, ಒಂದು ಮೀನಾವಶ್ಯ ಎಣಿಸ್ತಾ ಇದೆ ನಮ್ಮ ವೇತನ ಪರಿಷ್ಕರಣೆ ಮಾಡೋಕ್ಕೆ. ಈ ಮುಂಬರುವ ದಿನಗಳಲ್ಲಿ ಕಳೆದ ಏನು ಸಭೆ ನಡೆಸಿದ ನಂತರ ಅವರು ಇನ್ನೂವರೆಗೂ ಕೂಡ ಸಭೆಯ ಮಾತುಕತೆ ಕರೆದಿಲ್ಲ. 4ನೇ ತಾರೀಕು ಏನು ಆಗಸ್ಟ್ 4ನೇ ತಾರೀಕಿಗೆ ಒಳಗಾಗಿ ಸರ್ಕಾರ ನಮಗೆ ಕಾರ್ಮಿಕ ಜಂಟಿ ಕ್ರಿಯಾ ಸಮಿತಿ ಜೊತೆ ಮಾತುಕತೆ ಕರೆದು ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿಲ್ಲ ಅಂದ್ರೆ ನಾವು ಮುಷ್ಕರ ಮಾಡೋಂಥ ಶತಸಿದ್ಧ. ಇದರ ಯಾವುದೇ ರೀತಿಯಿಂದ ಸಂದೇಶ ಇಲ್ಲ. ಅದಕ್ಕಾಗಿ ಸರ್ಕಾರಕ್ಕೆ ದಯವಿಟ್ಟು ನಮ್ಗೆ ಮುಷ್ಕರಕ್ಕೆ ಅವಕಾಶ ಕೊಡದೇನೆ ಈ ಕೂಡಲೇ ಏನಪ್ಪ ಅಂದ್ರೆ ಏನು ನಮ್ಮ ವೇತನ ಪರಿಷ್ಕರಣೆ ಮತ್ತು ಇತರೆ ಬೇಡಿಕೆಗಳಿದ್ದಾವೆ, ಹಿಂಬಾಕಿ ವೇತನ ಇರ್ಬೋದು, ಮತ್ತು ಏನು ಕಳೆದ ಮುಷ್ಕರದಲ್ಲಿ ವಜಾಗೊಂಡಂಥ ನೌಕರರಿಗೆ ಅವರಿಗೆ ಮರು ನೇಮಕ ಮಾಡಿಕೊಳ್ಳುವುದಾಗಿರ್ಬೋದು. ಹಾಗಾಗಿ ಅವರೆಲ್ಲವನ್ನು ಏನಪ್ಪ ಅಂದ್ರೆ ಬಗೆಹರಿಸಬೇಕಂತೇಳಿ ನಮ್ಮ ಒಂದು ಜಂಟಿ ಕ್ರಿಯಾ ಸಮಿತಿಯ ಪ್ರಬಲ ಬೇಡಿಕೆ ಇದೆ. ಅದಕ್ಕೆ ದಯವಿಟ್ಟು ಸರ್ಕಾರ ಮ್ಯಾನೇಜ್ಮೆಂಟ್ ಜೊತೆ ಕುಂತ್ಕೊಂಡು ಆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರ ಜೊತೆ ಕರೆದುಕೊಂಡು ಮಾತಾಡ್ಬೇಕಂತೇಳಿ ಈ ಮೂಲಕ ಏನಪ್ಪ ಅಂದ್ರೆ ಸಮಸ್ತ ಬೀದರ್ ವಿಭಾಗದ ನಮ್ಮ ಜಂಟಿ ಕ್ರಿಯಾದ ಈ ಸಮಿತಿಯ ಅಧ್ಯಕ್ಷರಾದ ಜೀವನ್ ಅವರು, ಕಲ್ಲಪ್ಪ ಅವರು, ದಾಮ ಅವರು, ಪ್ರಕಾಶ್ ಸುಲೇಪೇಡ್ಕರ್ ಅವರು, ಸಾಗರ್ ಅವರು, ಖಾಲಿದ್ ಅವರು ಮತ್ತು ಇನ್ನೂ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ತಮ್ಮ ಸುದ್ದಿವಾಹಿನಿ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಜಂಟಿ ಕ್ರಿಯಾ ಸಮಿತಿ ನಾನು ನೀಡ್ತೇನೆ. ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಂಗೀತ್ ಕಿ ಏಕ್ ಸುರುಳಿ ಶಾಮ್ ಬೀದರ್ ಕೆ ನಾಮ್ ಕಾರ್ಯಕ್ರಮದಲ್ಲಿ ಬೀದರ್ ಸಿಂಗರ್ ಆದ ಬೀರು ಸಿಂಗ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊಹಮ್ಮದ್ ರಫಿ ಅವರ 45ನೇ ಪುಣ್ಯಸ್ಮರಣೆಗಾಗಿ ಅವರ ಹಾಡುಗಳನ್ನು ಹಾಡುವ ಮೂಲಕ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಿದರು. ಈ ಕಾರ್ಯಕ್ರಮಕ್ಕೆ ನೆರೆಯ ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕಲಾವಿದರು ಬಂದು ಹಾಡನ್ನು ಹಾಡಿ ಮನೋರಂಜಿಸಿದರು. ಒಂದು ವರ್ಷದಲ್ಲಿ 2 ಬಾರಿ ಕಾರ್ಯಕ್ರಮವನ್ನು ಆಚರಿಸುತ್ತಾರೆ. ಈ ಕಾರ್ಯಕ್ರಮಕ್ಕೆ ಮೊದಲಿಗೆ ಮೊಹಮ್ಮದ್ ರಫಿ ಅವರ ಭಾವಚಿತ್ರಕ್ಕೆ ಸೋನಿ ನ್ಯೂಸ್ 9ನ ಸಂಪಾದಕರಾದ ದೇವೇಂದ್ರ ಆರ್ ಸೋನಿ ಅವರು ಪುಷ್ಪನಮನ ಸಲ್ಲಿಸಿ ಮೇಣದ ಬತ್ತಿ ಹಚ್ಚುವ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊಹಮ್ಮದ್ ರಫಿ ಅವರ ಹಾಡುಗಳು ಕೇಳಿದ್ದರೆ ಮೈಜುಮೆನ್ನಿಸುತ್ತದೆ. ಅವರ ಹಾಗೆ ಹಾಡುವುದು ಯಾರೂ ಕೂಡ ಆ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾರದಾ ವಿದ್ಯಾಸಾಗರ್ ಸಿಂಧೆ, ದೇವೇಂದ್ರ ಆರ್ ಸೋನಿ, ಶಶಿ ಪೊಲೀಸ್ ಪಾಟೀಲ್ ಚೌಳಿ, ಕಾಶಿನಾಥ್ ಚೆಲ್ವಾ, ಭರತ್ ಕಾಂಬ್ಳೆ, ಪ್ರಶಾಂತ್ ದೊಡ್ಡಿ, ದಿಗಂಬರ್ ಮಡಿವಾಳ್, ಪ್ರಕಾಶ್ ಮಾಳ್ಗೆ, ಮಾರುತಿ ಬೌದ್ದೆ, ರಮೇಶ್ ಟಾಕುಳ್ಗಿ, ಬಿ ಕೃಷ್ಣಪ್ಪ, ದಿಲೀಪ್ ಕುಮಾರ್ ಡೋಂಗ್ರೆ, ಶಂಕರ್ರಾವ್ ದೊಡ್ಡಿ, ಅನಿಲ್ ಕುಮಾರ್ ಬೆಲ್ದಾರ್, ಚಂದ್ರಕಾಂತ್ ಹಿಪ್ಪಳಗಾವ್, ಫರ್ನಾಂಡಿಸ್ ಹಿಪ್ಪಳಗಾವ್, ಅನಿಲ್ ಕುಮಾರ್, ರಾಜು ಚಿಂತಾಮಣಿ, ಸಂಗಪ್ಪ ಚಿದ್ರಿ, ಬಾಬುರಾವ್ ಹೊನ್ನ, ಬಾಬುರಾವ್ ಪಾಸ್ವಾನ್, ಅಭಿ ಕಾಳೆ, ಶಂಭುಲಿಂಗ್ ಕುದ್ರೆ, ಖಂಡೇರಾವ್ ಪಾತ್ರಪಳ್ಳಿ, ಸುಮಂತ್ ಕಟ್ಟಿಮನಿ, ಶಿವಶರಣಪ್ಪ ಎಂಪಾಟೆ, ಸನ್ಮುಖಯ್ಯ ಸ್ವಾಮಿ, ಅನಿಲ್ ಕುಮಾರ್ ದೇಶ್ಮುಖ್, ಸಂಜು ಸಿದ್ದಾಪುರ್, ಡಾಕ್ಟರ್ ಅಣ್ಣಾರಾವ್ ನೌದ್ಗೇರಿ, ಅಯಸ್ ಖಾನ್, ನವಾಜ್ ಖಾನ್, ಶಿವಕುಮಾರ್ ನಿಲಿಕಟ್ಟಿ, ಜಯಶೀಲಾ, ವಿಜಯಕುಮಾರ್ ಸೋನಾರೆ, ನಾಗರಾಜ್ ಧೂಳಪ್ಪ, ನಾರಾಯಣರಾವ್, ರಾಹುಲ್ ನಂದಿ, ಜಗನ್ನಾಥ್ ರಾವ್, ಮಂಗಲ ಭಾಗವತ್, ಗೋವಿಂದ್ ಪೂಜಾರಿ, ಚಂದ್ರಕಾಂತ್ ನಿರಾಟೆ, ಜ್ಯೋತಿ ಪಾಸ್ಟರ್, ಮಹೇಶ್ ಕೋರ್ನಾಳ್ಕರ್, ಶಂಭುಲಿಂಗವಾಲ್ ದೊಡ್ಡಿ, ಮಹೇಂದ್ರಿಕರ್ ಸುಬ್ಬಣ್ಣ, ಕಂಟೆಪ್ಪ ಗುಮ್ಮೆ, ವಿಜಯದಶಮಿ ಗುನ್ನಳೇಕರ್, ದೀನೆ ಕಾಂಚೆ, ದಿಲೀಪ್ ಕುಮಾರ್ ಭೋಸ್ಲೆ, ನೀಲಿಕಟ್ಟೆ, ಅಂಬಾದಾಸ್ ಗಾಯಕ್ವಾಡ್, ಸಲೀಂ ಚಿಕನ್ ಸೇರಿದಂತೆ ಇತರರು ಇದ್ದರು.
लगती हो, बड़ी सुंदर दिखती हो, क्या तुमको लगती हो, बड़ी सुंदर दिखती हो। मेरे सीने में सांस रहेगी जब तक। किसी शायर की गजल ड्रीमर, किसी झील का कमल ड्रीमर, किसी शायर की गजल ड्रीमर, किसी झील का कमल ड्रीमर। कहीं तो मिलेगी, कभी तो मिलेगी, आज नहीं तो कल ड्रीमर। लिपटी गुलाबों में, सिमटी हिजाबों में, लिपटी गुलाबों में, सिमटी हिजाबों में, ख्वाबों में आती है भीगी शराबों में, पास रहती है वो पल दो पल। कौन? ड्रीमर, ड्रीमर। जी से गुजर जाओ, क्या तेरी मर्जी है बिकने की। ला 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 ला। बहुत बहुत धन्यवाद, बहुत बहुत थैंक यू। थैंक यू, ये आपका प्यार, आपका Shana
रहेगा जब सांसों की राहों में। मोहम्मद रफ़ी जी की 45वीं जो है श्रद्धांजलि कार्यक्रम था, जिसमें हमने मोहम्मद रफ़ी को ज़िंदा रखा है और वो ज़िंदा ही हैं, सभी के रूह में बसते हैं। हमारे बीदर में ही नहीं बल्कि पूरी दुनिया में, भारत में नहीं कि पूरी दुनिया में मोहम्मद रफ़ी ज़िंदा हैं। और उन्हीं के याद में हमने एक प्रोग्राम रखा जिसमें कलाकारों को भी बुलाया गया। हैदराबाद से भी हमारी टीम आई, आगा मुजफ्फ़र और हमारे शान भाई, सोलापुर से भी कुछ कलाकार लेडीज़ वगैरह आए और गुलबर्गा से आए। तो इस कार्यक्रम को साल में 2 बार अंजाम देते हैं। एक जो है उनकी पुण्यतिथि यानी कि श्रद्धांजलि, ये जो है जुलाई के महीने लास्ट 31 तारीख तक होती है और दिसंबर में 24 को उनका जन्मदिन होता है और सारा दिसंबर पूरे 1 महीना जो है उनका जो जन्मदिन मनाते हैं। तो ये कलाकार हैं, कलाकार के रूप में उनको देखना चाहिए। उनके से कोई कला की जो है गायक का कोई जात पात नहीं रहता और सभी लोगों के वो दिल में है। आज जो ये प्रोग्राम में जितने भी सारे लोग आए, पुलिस लोग आए और आप भी मीडिया लोग भी आए, मैं सभी का बहुत आभारी हूँ और उनका धन्यवाद हूँ। आने वाले दिनों में आप लोगों का साथ रहा तो और भी कुछ कार्यक्रम रखूँगा और ऐसे ही कार्यक्रम करूँगा आप लोगों की दुआ से। इतना ही कह के मैं अपने सोनी 9 न्यूज़ का मैं बहुत आभारी हूँ और बीरू सिंह जी का भी बड़ा आभारी हूँ और यहाँ की बिदर की सभी पब्लिक जो आज अपना कीमती वक्त निकाल के यहाँ आए और अपना इस प्रोग्राम को कामयाब बनाया है। इनकी मोहब्बत, उनके प्यार में हम हैदराबाद से यहाँ पे आए हैं और इसी तरह हम चाहते हैं कि बीरू सिंह जी प्रोग्राम करते रहें। और ये खुसूसन मोहम्मद रफ़ी साहब जो एक ऐसे कलाकार थे जो ना कभी उनके जैसा है, ना था, ना रहेगा। तो उन्हीं के लिए, उन्हीं के श्रद्धांजलि के लिए ये प्रोग्राम किया है हमने और प्रोग्राम कामयाब रहा। फिर से एक बार सोनी 9 न्यूज़ और बिदर के सभी सदस्यों को, बीरू सिंह जी को थैंक यू, धन्यवाद करते हैं। हेलो व्यूवर्स एंड कंग्रेचुलेशंस सोनी न्यूज़, जो आके आपने आज का इस कार्यक्रम को कवर किया है, जिसके आयोजित करने ऑर्गेनाइज़र बीरू सिंह जी थे, जो कि प्राइड ऑफ तेलंगाना के विनर है, जिन्होंने हैदराबाद में बहुत बड़ा टाइटल हासिल किया था 3-4 साल पहले और वो उसकी आज तक चलती आ रही है क्योंकि इनको अब तक कोई बीट नहीं कर पाया। तो हम आगे भी ऐसे प्रोग्राम करेंगे और इनकी मोहब्बत में हम यहाँ पे आए हैं और बहुत अच्छा प्रोग्राम हुआ। काफ़ी पब्लिक ने सराहा है सिंगर्स को। बीरू सिंह जी ने भी अपने अंदाज़ में पेश किया, शान साहब ने भी अंदाज़ में पेश किया और दूसरी स्टेज में भी बहुत सारे सिंगर्स आए थे। वसी वॉइस ऑफ मुकेश, उन्होंने भी अपने अंदाज़ में किया। तो ओवरऑल कहें तो इधर का ये प्रोग्राम सुपर सक्सेसफुल रहा है और हम फ्यूचर में भी ऐसे प्रोग्राम्स हो, इसकी ऐसे हम विनती करते हैं और बीरू सिंह जी को कंग्रेचुलेट करते हैं ताकि वो ऐसे ही प्रोग्राम आगे करते रहें। थैंक यू सो मच सोनी न्यूज़, और हमारी बात को आप आगे इसको आपके न्यूज़ चैनल के माध्यम से फैलाएं। थैंक यू। ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಕಲಿತ ನಿರುದ್ಯೋಗಿ ಯುವ ಜನರಿಗೆ ಡಿಪ್ಲೊಮಾ ತರಬೇತಿ ನೀಡಿ ಉದ್ಯೋಗ ಒದಗಿಸುವುದೇ ಮೈಸೂರು ಸಿಪೆಟ್ನ ಮುಖ್ಯ ಗುರಿಯಾಗಿದೆ ಎಂದು ಕೇಂದ್ರೀಯ ಪೆಟ್ರೋಕೆಮಿಕಲ್ನ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಸ್ಥೆಯ ತಾಂತ್ರಿಕ ಅಧಿಕಾರಿ ಭೀಮಾಚಾರಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮೈಸೂರಿನಲ್ಲಿರುವ ಕೇಂದ್ರೀಯ ಪೆಟ್ರೋಕೆಮಿಕಲ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸಂಘ ಮೆಟ್ರಿಕ್ ನಂತರದ ಯುವ ಜನರಿಗೆ ಉದ್ಯೋಗ ಒದಗಿಸುವ ಭರವಸೆಯ ಕೇಂದ್ರವಾಗಿದೆ. 5 ದಶಕಗಳಿಗಿಂತ ಹೆಚ್ಚಿನ ಹೆಮ್ಮೆಯ ಇತಿಹಾಸ ಹೊಂದಿರುವ ಸಿಪೆಟ್ ಸಂಸ್ಥೆಯು ಭಾರತ ಸರ್ಕಾರದ ರಸಾಯನ, ಪೆಟ್ರೋ ರಸಾಯನ ಮತ್ತು ರಸಗೊಬ್ಬರ ಸಚಿವಾಲಯದ ಸ್ವಾಯತ್ತತೆ ಸಂಸ್ಥೆಯಾಗಿದೆ. ಪ್ಲಾಸ್ಟಿಕ್ ಉತ್ಪನ್ನಗಳು ದೇಶದ ಪ್ರಗತಿಗೂ ತಮ್ಮದೇ ಆದ ಕೊಡುಗೆ ನೀಡುತ್ತಿದೆ. ಹಾಗಾಗಿ ಇವುಗಳ ಉತ್ಪನ್ನಗಳ ತಯಾರಿ ಉತ್ತೇಜಿಸಲು ಕೇಂದ್ರ ಸರ್ಕಾರವು ಈ ಸಂಸ್ಥೆಯನ್ನು 1968ರಲ್ಲಿ ಸ್ಥಾಪಿಸಿದೆ. 1991ರಲ್ಲಿ ಕರ್ನಾಟಕದ ಮೈಸೂರಿನಲ್ಲಿ ಆರಂಭವಾಯಿತು. ಪ್ಲಾಸ್ಟಿಕ್ ಕೈಗಾರಿಕೆ ಕುರಿತು ಕೋರ್ಸ್ಗಳನ್ನು ಹೊಂದಿರುವ ಏಕೈಕ ಶಿಕ್ಷಣ ಸಂಸ್ಥೆ ಇದು. ಕೇಂದ್ರ ಸರ್ಕಾರದ ರಾಸಾಯನಿಕ ಮತ್ತು ರಸಗೊಬ್ಬರ ಇಲಾಖೆ ಸ್ಥಾಪಿಸಿದ ದೇಶದ 40 ಸಂಸ್ಥೆಗಳಲ್ಲಿ ಇದು ಕೂಡ ಒಂದು ಎಂದು ವಿವರಿಸಿದರು. ಕರ್ನಾಟಕದ ಯುವಕ ಯುವತಿಯರಿಗೆ ಇದು ಒಂದು ವರದಾನವಾಗಿದೆ. ವಿವಿಧ ಪರಿಕರಗಳ ಉತ್ಪಾದನೆ ಹಾಗೂ ಸಂರಕ್ಷಣಾ ಘಟಕಗಳಿಗೆ ಕೊಂಡಿಯಾಗಿ ಕಾರ್ಯನಿರ್ವಹಿಸುತ್ತಿರುವ
ಸಿಪೆಟ್ ಸ್ವಾಯತ್ತ ಸಂಸ್ಥೆಯಾಗಿ ಬೆಳೆದಿದೆ ಎಂದು ವಿವರಿಸಿದರು. ಮೈಸೂರು ಸಿಪೆಟ್ ಸಹಾಯಕ ತಾಂತ್ರಿಕ ಅಧಿಕಾರಿ ಸದಾಶಿವಪ್ಪ ಮಾತನಾಡಿ, ಸಂಸ್ಥೆಯಲ್ಲಿ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಟೆಕ್ನಾಲಜಿ ಹಾಗೂ ಡಿಪ್ಲೊಮಾ ಇನ್ ಪ್ಲಾಸ್ಟಿಕ್ ಮೌಲ್ಡ್ ಟೆಕ್ನಾಲಜಿ ಕೋರ್ಸ್ಗಳು ಎಸ್ಎಸ್ಎಲ್ಸಿ ಪಾಸಾದ ವಿದ್ಯಾರ್ಥಿಗಳಿಗೆ 3 ವರ್ಷ ಹಾಗೂ ಪಿಯುಸಿ ಅಥವಾ ಐಟಿಐ ಪಾಸಾದ ವಿದ್ಯಾರ್ಥಿಗಳಿಗೆ 2 ವರ್ಷ ತರಬೇತಿ ನೀಡಲಾಗುತ್ತಿದೆ. ವಸತಿ ಸಹಿತ ತರಬೇತಿ ಇದಾಗಿದ್ದು, ತರಬೇತಿ ಮುಗಿಯುವವರೆಗೆ 1,40,000 ರೂಪಾಯಿಯಲ್ಲಿ ವಸತಿ ಹಾಗೂ ಊಟ ಸಹಿತ ತರಬೇತಿ ನೀಡಲಾಗುವುದು. ತರಬೇತಿ ಮುಗಿದ ಬಳಿಕ ಕಡ್ಡಾಯವಾಗಿ ಉದ್ಯೋಗ ಒದಗಿಸುವುದು ಸಿಪೆಟ್ ಸಂಸ್ಥೆಯ ಪ್ರಥಮ ಆದ್ಯತೆಯಾಗಿದೆ ಎಂದರು. ಇತ್ಯಾದಿಗಳ ಬಗ್ಗೆ ತರಬೇತಿ ನೀಡಲಾಗುವುದು. ಆಟೋಮೊಬೈಲ್ಸ್ ಕೈಗಾರಿಕೆಗಳು, ವಾಹನದ ಬಿಡಿಭಾಗಗಳನ್ನು ತಯಾರಿಸುವ ಉದ್ಯಮಗಳು, PVC ಪೈಪ್ ತಯಾರಿಕಾ ಕಂಪನಿಗಳು ಮತ್ತು ವಿದ್ಯುನ್ಮಾನ ಪ್ಲಾಸ್ಟಿಕ್ ವಸ್ತು ಉತ್ಪಾದನಾ ಕಂಪನಿಗಳಲ್ಲಿ, ಆಹಾರೋದ್ಯಮ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ, ಆಗ್ರೋಕೆಮಿಕಲ್ ಅಂಡ್ ಫರ್ಟಿಲೈಸರ್ ಕ್ಷೇತ್ರ, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರ, ಆಹಾರೋದ್ಯಮ ಕ್ಷೇತ್ರದಲ್ಲಿ ಉದ್ಯೋಗ ಒದಗಿಸಲಾಗುತ್ತದೆ. ಆದ ಕಾರಣ ಬೀದರ್ ಜಿಲ್ಲೆಯ ಆಸಕ್ತ SSLC, PUC ಹಾಗೂ ITI ಪಾಸಾದ ವಿದ್ಯಾರ್ಥಿಗಳು ಈ ಅವಕಾಶ ತಮ್ಮದಾಗಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ 968613275 ಅಥವಾ 9483431968 ಅಥವಾ 0821251632 ಈ ದೂರವಾಣಿಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಸದಾಶಿವಪ್ಪ ತಿಳಿಸಿದರು. ಪ್ರತಿಯೊಬ್ಬ ಮಕ್ಕಳಿಗೆ ನೆಕ್ಸ್ಟ್ ಏನು ಅಂತ. ಸೊ ನಮ್ಮಲ್ಲಿ SSLC ಕಂಪ್ಲೀಟ್ ಆದಮೇಲೆ ದರ್ ಇಸ್ 2 ಡಿಫ್ರೆಂಟ್ ಕೋರ್ಸಸ್. 2 ಥರ ಕೋರ್ಸಸ್ ಇದೆ. ಒಂದು DPT ಅಂತ, ಡಿಪ್ಲೊಮಾ ಪ್ಲಾಸ್ಟಿಕ್ ಟೆಕ್ನಾಲಜಿ ಅಂತ, ಇನ್ನೊಂದು DPMT ಅಂತ, ಡಿಪ್ಲೊಮಾ ಪ್ಲಾಸ್ಟಿಕ್ ಮೋಲ್ಡ್ ಟೆಕ್ನಾಲಜಿ ಅಂತ. ಇದು 3 ವರ್ಷ ಕೋರ್ಸ್ SSLCಗೆ ಪಾಸ್ ಆಗಿದ್ದರೆ. ಬೈ ಚಾನ್ಸ್ ಏನಾದರೂ ಸ್ಟೂಡೆಂಟ್ಸ್ ಏನಾದರೂ PUC ಅಥವಾ IT ಆಗಿದ್ದರೆ ಅವರಿಗೆ ಲೇಟ್ರಲ್ ಎಂಟ್ರಿ ಅಂತ ತೊಗೊತೀವಿ. ಅದು 2 ವರ್ಷ ಕೋರ್ಸು. ಈ ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾವೇ ಪ್ಲೇಸ್ಮೆಂಟ್ ಮಾಡಿಕೊಡ್ತೀವಿ ಇವರಿಗೆ. ಸೊ ಹಂಗಾಗಿ ನಿಮ್ಮಲ್ಲಿ ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರೋರು, ಪರಿಚಯ ಇರೋರು, ನಿಮಗೆ ನೈಬರ್ಸ್ ಯಾರಾದರೂ ಇದ್ದರೆ ದಯವಿಟ್ಟು ಮಾಹಿತಿ ಕೊಡಬೇಕಂತ ನಮ್ಮ ನಂಬರ್ಸ್ ಎಲ್ಲ ಶೇರ್ ಮಾಡಿರ್ತೀವಿ. ನಿಮಗೆ ಮಾಹಿತಿ ಕೊಡಬೇಕಂತ ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಸ್ಪೆಷಲಿ ನಮ್ಮ ಡಿಪ್ಲೊಮ್ಗೂ ವಿಶಿಷ್ಟತೆ ಏನಂದರೆ ಥಿಯರಿ ಸಬ್ಜೆಕ್ಟ್ ಕಡಿಮೆ ಇರುತ್ತೆ, ಪ್ರಾಕ್ಟಿಕಲ್ ಹೆಚ್ಚಿಗಿರುತ್ತೆ. ಇವರಿಗೆ 80% ಪ್ರಾಕ್ಟಿಕಲ್ ಇದ್ದರೆ 20% ಥಿಯರಿ ಇರುತ್ತೆ. ಲೈವ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಈ ಪ್ರೆಸೆಂಟ್ ಮಾರ್ಕೆಟಲ್ಲಿ ಏನು ಪ್ರಾಡಕ್ಟ್ ಬರ್ತಾ ಇದೆಯೋ ಆ ಪ್ರಾಡಕ್ಟ್ನ ಲೈವಲ್ಲೇ ಮಾಡ್ತಿರ್ತಾರೆ ನಮ್ಮಲ್ಲಿ. ಅದ್ರ ಮೇಲೆ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ನಾವು. ಇಮಿಡಿಯೇಟ್ಲಿ ಏನೋ ಗೊತ್ತಾಗ್ತಂದರೆ ಇಂಡಸ್ಟ್ರಿ ಗೊತ್ತಾಗ ಇಮಿಡಿಯೇಟ್ಲಿ ಅವರಿಗೆ ಅರ್ಥ ಆಗುತ್ತೆ, ಇಮಿಡಿಯೇಟ್ಲಿ ಪ್ಲೇಸ್ಮೆಂಟ್ ಆಗಿಬಿಡುತ್ತೆ ಅವರಿಗೆ. ಯಾವುದೇ ಪ್ಲಾಸ್ಟಿಕ್ ಪ್ರಾಡಕ್ಟ್ ಆಗಲಿ, ಯಾವುದೇ ಒಂದು ಅಚ್ಚು ಅಂದರೆ ಒಂದು ಪ್ಲಾಸ್ಟಿಕ್ ಪ್ರಾಡಕ್ಟ್ ಈಚೆ ಬರಬೇಕಾದ್ರೆ ಒಂದು ಅಚ್ಚು ಅಂತ ಮಾಡ್ತಾರೆ, ಮೋಲ್ಡ್ ಅಂತ ಮಾಡ್ತಾರೆ. ಆ ಮೋಲ್ಡ್ ಮಾಡೋದೇ ಒಂದು ಕೋರ್ಸ್ ಬೇರೆ ಇದೆ. ಮೋಲ್ಡ್ ಆದಮೇಲೆ ಪ್ರಾಡಕ್ಟ್ ತೆಗಿಲಿಕ್ಕೆ ಇನ್ನೊಂದು ಕೋರ್ಸ್ ಬೇರೆ ಇದೆ. ಸಾಮಾನ್ಯ ಈ ಕೋರ್ಸ್ ನಾವು ಆಲ್ ಓವರ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸ್ಪೆಷಲಿ ಕರ್ನಾಟಕದವ್ರಿಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಮಿನಿಮಮ್ ಪಾಸ್ ಆದರೂ ಕೂಡ ನಾವು ಅಡ್ಮಿಷನ್ ಕೊಡ್ತೇವೆ ಅವ್ರಿಗೆ. ಮೋಸ್ಟ್ ಆಫ್ ಆಲ್ ಓವರ್ ಸೆಲೆಕ್ಟ್ ಆಗಿದ್ದು ಆಲ್ ಓವರ್ ಇಂಡಿಯಾ ಸ್ಟಾಪ್ ಮಾಡಿದ್ರೆ. ಯಾಕಂದರೆ ಫಸ್ಟ್ ಕರ್ನಾಟಕದವರಿಗೆ ಪ್ರಿಯಾರಿಟಿ ಕೊಡಿ, ಸೀಟ್ ಎಕ್ಸಿಸ್ ಉಳ್ಕೊಂಡ್ರೆ ಹೊರಗಿನ ರಾಜ್ಯದಲ್ಲಿ ಕೊಡು ಅಂತೇಳಿ ಗೌರ್ಮೆಂಟ್ ಆರ್ಡ್ರ್ ಬಂದೆ. ಅದಕ್ಕೆ ಥ್ರೂಔಟ್ ಕರ್ನಾಟಕ ಪ್ರೆಸ್ ಮುಖಾಂತರ ಜನರಿಗೆ ತಲುಪಲಿ ಅಂತೇಳಿ ನಾವು ಮೊಬಿಲೈಸೇಷನ್ ಮಾಡ್ತಾಯಿದ್ದೀವಿ. ಕಾಣೆಯಾದ ಮಕ್ಕಳ ತನಿಖೆಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಮತ್ತು ಪರಿಣಾಮಕಾರಿಯಾಗಿ ತನಿಖೆ ನಡೆಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಅವರು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಸಭಾಂಗಣದಲ್ಲಿ ನಡೆದ ಕಾಣೆಯಾದ ಮಕ್ಕಳ ಪತ್ತೆ ಹಚ್ಚಲು ರಚಿಸಿರುವ ವಿಶೇಷ ಕಾರ್ಯಪಡೆ ಸಮಿತಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಮಕ್ಕಳ ಅಪಹರಣ, ನಾಪತ್ತೆ, ಸ್ವಯಂ ಪ್ರೇರಿತವಾಗಿ ಮತ್ತು ಪ್ರೀತಿಸಿ ಮನೆಯನ್ನ ಬಿಟ್ಟು ಹೋಗಿರುವ 18 ವರ್ಷದೊಳಗಿನ ಮಕ್ಕಳು ಕಾಣೆಯಾಗಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲೆಯ ಎಲ್ಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಗಳ ಮೌಲ್ಯಮಾಪನ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. 2018ರಿಂದ 2025ರ ಜುಲೈವರೆಗೆ ಬಾಕಿ ಉಳಿದಿರುವ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಆದಷ್ಟು ಬೇಗ ಪ್ರಕರಣಗಳು ಮುಗಿಸುವಂತೆ ತಿಳಿಸಿದರು. ಠಾಣೆಯಲ್ಲಿ ಮಕ್ಕಳ ಪೋಷಕರ, ಸಂಬಂಧಿಕರು ಹಾಗೂ ಸ್ನೇಹಿತರನ್ನು ಸಂಪರ್ಕಿಸಿ ಮಾಹಿತಿಗಳನ್ನು ಪಡೆದು ಅವರನ್ನು ಟ್ರ್ಯಾಕ್ ಮಾಡಬೇಕು. ಮೊಬೈಲ್ನಿಂದ ಕೊನೆಯ ಕರೆ ಲೊಕೇಶನ್ ಟ್ರ್ಯಾಕಿಂಗ್ ಮಾಡಿ ದೇಶದ ಯಾವುದೇ ಸ್ಥಳದಲ್ಲಿರುವ ಕರೆ ಬಂದು ಪೋಷಕರಿಗೆ ಒಪ್ಪಿಸಬೇಕು. ಮಕ್ಕಳ ಕಾಣೆಯಾದ ಪ್ರಕರಣ ದಾಖಲಿಸಿಕೊಂಡು 30 ದಿನಗಳಲ್ಲಿ ಪ್ರಕರಣ ಪೂರ್ಣಗೊಳಿಸಬೇಕು ಮತ್ತು ಪೊಲೀಸ್ ಅಧಿಕಾರಿಗಳು ಒಂದು ವೇಳೆ ತನಿಖೆಯಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಅವರಿಗೆ ಶೋಕಾಸ್ ನೋಟಿಸ್ ನೀಡಲಾಗುವುದು ಎಂದರು. ಅಪರ ಜಿಲ್ಲಾಧಿಕಾರಿ ಸುರೇಖಾ ಅವರು ಮಾತನಾಡಿ, ಶಾಲಾ ಕಾಲೇಜು ಓದುತ್ತಿರುವ ಮಕ್ಕಳ ಕಾಣೆಯಾದ ಅವರ ಜೊತೆ ಓದುತ್ತಿರುವ ಸ್ನೇಹಿತರನ್ನು ಭೇಟಿ ಮಾಡಿ ಅವರಿಗೆ ತಿಳಿದಿರುವ ಮಾಹಿತಿಗಳನ್ನು ಪಡೆಯಬೇಕು ಮತ್ತು ಪೋಷಕರಿಂದ ಮೂಲ ಮಾಹಿತಿಗಳನ್ನು ಪಡೆದು ಆದಷ್ಟು ಬೇಗ ಮಕ್ಕಳನ್ನು ಪತ್ತೆ ಹಚ್ಚಿ ಪೋಷಕರಿಗೆ ಒಪ್ಪಿಸಬೇಕೆಂದರು.
ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಮಾತನಾಡಿ, ಮಕ್ಕಳನ್ನು ಅಪಹರಣ ಮಾಡಿ ಭಿಕ್ಷಾಟನೆ, ವೇಷವಾಟಿಕೆ ಅಂತಹ ಸಮಾಜದ ಕೆಟ್ಟ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಇಂತಹ ಕೆಟ್ಟ ಚಟುವಟಿಕೆಗಳಿಂದ ಮಕ್ಕಳನ್ನು ರಕ್ಷಿಸಿ ಅವರ ಬಾಲ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀಧರ್ ಎಚ್, ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ರೂಪಾ ಕೋಟೆಗೌಡರ್, ಶಾಲಾ ಶಿಕ್ಷಣ ಉಪನಿರ್ದೇಶಕರಾದ ಸಲೀಂ ಪಾಷಾ, ಜಿಲ್ಲಾ ಮಕ್ಕಳ ಸಮಿತಿಯ ಅಧ್ಯಕ್ಷ ಶಿವಪ್ಪ, ಬಾಲ ನ್ಯಾಯಾಲಯ ಸದಸ್ಯೆ ಧನ್ವಂತ್ರಿ ಸೇರಿದಂತೆ ಎನ್ಜಿಒಗಳ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಕಾಣೆಯಾದ ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಇಲ್ಲಿನ ವಿದ್ಯಾನಗರ್ ಬಡಾವಣೆಯಲ್ಲಿನ ಸೈಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ನ 2025-26ನೇ ಸಾಲಿನ ಕಾರ್ಯನಿರ್ವಹಣಾ ಸಮಿತಿ ಪದಾಧಿಕಾರಿಗಳ ಸನ್ಮಾನ ಹಾಗೂ ಪ್ರತಿಜ್ಞಾ ಬೋಧನೆ ಕಾರ್ಯಕ್ರಮ ನಡೆಯಿತು. ಚರ್ಚ್ನ ಪಾಸ್ಟರ್ ಸಮಿತಿಯ ಅಧ್ಯಕ್ಷೆ ರೆವರೆಂಡ್ ನಿರ್ಮಲಾ ಸೈಮನ್ ಮಾರ್ಕ್ ಅವರು ಎಲ್ಲ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಮಾತನಾಡಿದ ಅವರು, ಚರ್ಚಿನ ಕೆಲಸ ದೇವರ ಕೆಲಸವಿದ್ದಂತೆ ಪ್ರಾಮಾಣಿಕ ನಿಷ್ಠೆಯಿಂದ ಮಾಡುವವರಿಗೆ ದೇವರು ಎಂದು ಕೈಬಿಡುವುದಿಲ್ಲ. ಕ್ರಿಸ್ತನ ವಿಚಾರ, ತತ್ವ, ಆದರ್ಶಗಳ ಅನುಕರಣೆಯಿಂದ ಬದುಕಿನ ನೈಜ ಆನಂದ ಪಡೆಯಬಹುದು. ಸಾರ್ಥಕ ಜೀವನಕ್ಕೆ ಕ್ರಿಸ್ತನ ಸಂದೇಶ ಮೂಲಾಧಾರವಾಗಿದೆ ಎಂದರು. ಚರ್ಚ್ನ ಎಲ್ಲ ಕೆಲಸಗಳನ್ನು ಸುಗಮವಾಗಿ ನೋಡಿಕೊಂಡು ಹೋಗಲು ಸಮಿತಿ ರಚಿಸಲಾಗಿದೆ. ಚರ್ಚಿನ ಅಭಿವೃದ್ಧಿಗಾಗಿ ಎಲ್ಲ ಪದಾಧಿಕಾರಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕೆಂದು ಹೇಳಿದ್ದರು. ಈ ಸಂದರ್ಭದಲ್ಲಿ ಬಿಜಿ ಸ್ಯಾಮ್ವೆಲ್, ಸ್ವಾಮಿದಾಸ್ ಬೇಂದ್ರೆ, ಸುಭದ್ರಾ ಡೇವಿಡ್, ಸಂಪತ್ ಕುಮಾರ್, ಶಾಂತರಾಜ್, ದೀಪಕ್, ಸೆಲಮನ್ ಡೇವಿಡ್, ಎಂಎಸ್ ಡೇವಿಡ್, ಎಲಿಜಬೆತ್, ಸಾದಿಶ್ ಮೇತ್ರೆ, ಸ್ಟಾಲಿನ್, ಸ್ವರಾಜ್ ಕುಮಾರ್, ಮೋಜೆಸ್ ಇಮ್ಯಾನ್ಯುಯಲ್, ಅರುಣ್, ವೈಎಲ್ ಇಮ್ಯಾನ್ಯುಯಲ್ ಇತರರು ಇದ್ದರು. ತಾಲೂಕಿನ ಯದ್ಲಾಪುರ ಗ್ರಾಮದಲ್ಲಿ ಈಚೆಗೆ ನಡೆದ 20 ಓವರ್ಗಳ ಏಕಪಂದ್ಯ ಭಗೀರಥ ಕ್ರಿಕೆಟ್ ಟ್ರೋಫಿಯನ್ನು ಬೀದರ್ನ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಕ್ಲಬ್ ಜಯಿಸಿತ್ತು. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಬೀದರ್ನ ಮಹೇಶ್ವರಿ ಕ್ರಿಕೆಟ್ ಕ್ಲಬ್ ತಂಡ 19.4 ಓವರ್ಗಳಲ್ಲಿ ಎಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 98 ರನ್ ಗಳಿಸಿತು. ನಂತರ ಬೀದರ್ನ ರೈಸಿಂಗ್ ಸ್ಟಾರ್ಸ್ ಕ್ರಿಕೆಟ್ ಕ್ಲಬ್ ತಂಡ 14 ಓವರ್ಗಳಲ್ಲಿ 101 ರನ್ ಗಳಿಸಿ ವಿಜಯ ಪತಾಕೆ ಹಾರಿಸಿತ್ತು. ವಿಜೇತ ತಂಡಕ್ಕೆ ಮಹೇಶ್ವರಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ತಾನಾಜಿ ಸಾಗರ್ ಟ್ರೋಫಿ ಪ್ರದಾನ ಮಾಡಿದ್ದರು. ಟ್ರಸ್ಟ್ ಉಪಾಧ್ಯಕ್ಷ ಅನಿಲ್ ಉಪ್ಪಾರ್, ಶಾಂತಕುಮಾರ್ ಮಂಗ್ಲೆ, ಶಿವಕುಮಾರ್ ಶಹಾಪುರೆ, ರೈಸಿಂಗ್ ಕ್ರಿಕೆಟ್ ಕ್ಲಬ್ನ ರಿಯಾಜ್, ಮಹೇಶ್ವರಿ ಕ್ರಿಕೆಟ್ ಕ್ಲಬ್ ಮಾರುತಿ ಮತ್ತಿತರರು ಇದ್ದರು. ಮಹೇಶ್ವರಿ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಭಗೀರಥ ಟ್ರೋಫಿ ಕ್ರಿಕೆಟ್ ಪಂದ್ಯ ಆಯೋಜಿಸಲಾಗಿತ್ತು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.